ರಾಜಧಾನಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಕ್ಷಣನೂ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. ಅಷ್ಟು ಗಬ್ಬೆದ್ದು ನಾರ್ತಾ ಇರುವಂತದ್ದು. ಇದು ಚಿಕ್ಕಪೇಟೆಯಲ್ಲಿ ಇರುವಂತಹ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಪಕ್ಕದಲ್ಲೇ ಇರುವಂತಹ ಅವ್ಯವಸ್ಥೆ. ಶಾಲೆಯ ಕಾಂಪೌಂಡ್ ಅಂತ ನೋಡ್ದೇನು ಇಲ್ಲಿ ಗಲೀಜ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ತಲೆದಗ್ಗಿಸಲೇಬೇಕು. ಅಂತಹ ಒಂದು ಶಾಲೆ ಇದೆ, ಮಕ್ಕಳಿದೆ. ಇಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಕೂಡ ಇಲ್ಲ. ಮತ್ತೊಂದ್ ಕಡೆ GBI ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇಲ್ಲಿರುವಂತಹ ಶಾಲಾ ಆಡಳಿತ ಜೊತೆಗೆ ಪೋಷಕರು GBIಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ತುಂಬಾ ಸ್ವಚ್ಛತೆ ಇಲ್ಲ, ಮಕ್ಕಳಿಗೆ ಸಾಕಷ್ಟು ಇನ್ಫೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಮುಂಚೆ ಇದೇ ಒಂದು ಶಾಲೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಏನಿತ್ತು ಆ ಭಾಗದಲ್ಲಿತ್ತು. ಯಾವಾಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂತ ಆಯ್ತು, ಆ ಜಾಗವನ್ನ ಖಾಲಿ ಮಾಡಿ 4 ವರ್ಷಗಳ ಹಿಂದೆ ಈ ಶಾಲೆಯನ್ನ ಇಲ್ಲಿ ಹಾಕಿದ್ದಾರೆ. ಸರಿಸುಮಾರು 100ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಶಾಲೆಯಿಂದ ಆಚೆ ಬರಬೇಕು, ಶಾಲೆಯಲ್ಲಿ ಇರಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಕಷ್ಟಕರ. ಯಾಕಂದ್ರೆ ಆ ಸ್ಮೆಲ್ ನಲ್ಲಿ ಅವರಿಗೆ ಓದಕ್ಕೂ ಕೂಡ ಆಗ್ತಾ ಇಲ್ಲ. ಸ್ಥಳೀಯರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈ 4 ವರ್ಷದ ಹಿಂದೆ ಆದಂತಹ ಶಾಲೆನ ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆ ಪಾಠ ಕೇಳಕ್ ಆಗುತ್ತಾ ಇಂತಹ ಪರಿಸ್ಥಿತಿಯಲ್ಲಿ? ಶಾನಾ ಕಷ್ಟ ಇದೆ ಮೇಡಮ್. ಇಲ್ಲೇ ಮಕ್ಕಳು ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ. ಅವರು ಎಲ್ಲ ಬಡವ್ರ ಮಕ್ಕಳೇ ಇರೋದಲ್ಲಿ. ಅವರು ಯಾರು ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ತು ಹೇಳಿ. BBMP ಅವ್ರು ಬರ್ತಾರೆ, ಏನೋ ಒಂದು ಅರ್ಧ ಗಂಟೆ ಬಂದು ನಿಂತ್ಕೊಂತಾರೆ. ಅವ್ರು ಏನೋ ಫೈನ್ ಹಾಕ್ತಾರೆ, ಹೋಗ್ತಾರೆ. ಅವ್ರ ಆಮೇಲೆ ಡ್ಯೂಟಿ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಇದೇ ಫಜಿತಿ ಇದೆ, ಬೆಳಗಿಂದ ಸಾಯಂಕಾಲ ಗಂಟ ಇದೇ ಫಜಿತಿ. ಇಲ್ಲೇ ಸೊಳ್ಳೆನು ವಾಸನೆ, ಒಳ್ಳೆ ವಾಸನೆ, ಜರಗಳು, ಡೆಂಗು, ಮಲೇರಿಯಾ ಎಲ್ಲ ಮಕ್ಳಿಗೆ ಆವಾಗ ಟ್ರೀಟ್ಮೆಂಟ್ ಪಾಪ ಅವ್ರು ಮಾಡ್ತಾರೆ. ಏನ್ ಮಾಡ್ರಿ ಏನು ಇಲ್ಲಿ ಯಾರು ಆಕ್ಷನ್ ತಗೊಂತಾ ಇಲ್ಲ ಮೇಡಮ್. ಇಲ್ಲಿ ಸರ್ಕಾರಿ ಶಾಲೆ ಬಡ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾಳಜಿ ಇಲ್ವೇನೋ. ಅದೇ ಒಂದು ಪ್ರತಿಷ್ಠಿತ ಶಾಲೆ ಹತ್ರ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಆದ್ರೆ ಬಡವರು ಅಂತ ಹೆಸರಿಗೆ ಮಾತ್ರ ಹೇಳುವಂತಹ ಸರ್ಕಾರ, ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇದರ ಫಾಲೋ ಅಪ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ಲಿಕ್ಕಿದೆ. ಅಂಟಿಲ್ ಇದ್ರ ಇಂಪ್ಯಾಕ್ಟ್ ಕೂಡ ಆಗ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಕ್ಷಣನೂ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. ಅಷ್ಟು ಗಬ್ಬೆದ್ದು ನಾರ್ತಾ ಇರುವಂತದ್ದು. ಇದು ಚಿಕ್ಕಪೇಟೆಯಲ್ಲಿ ಇರುವಂತಹ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಪಕ್ಕದಲ್ಲೇ ಇರುವಂತಹ ಅವ್ಯವಸ್ಥೆ. ಶಾಲೆಯ ಕಾಂಪೌಂಡ್ ಅಂತ ನೋಡ್ದೇನು ಇಲ್ಲಿ ಗಲೀಜ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ತಲೆದಗ್ಗಿಸಲೇಬೇಕು. ಅಂತಹ ಒಂದು ಶಾಲೆ ಇದೆ, ಮಕ್ಕಳಿದೆ. ಇಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಕೂಡ ಇಲ್ಲ. ಮತ್ತೊಂದ್ ಕಡೆ GBI ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇಲ್ಲಿರುವಂತಹ ಶಾಲಾ ಆಡಳಿತ ಜೊತೆಗೆ ಪೋಷಕರು GBIಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ತುಂಬಾ ಸ್ವಚ್ಛತೆ ಇಲ್ಲ, ಮಕ್ಕಳಿಗೆ ಸಾಕಷ್ಟು ಇನ್ಫೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಮುಂಚೆ ಇದೇ ಒಂದು ಶಾಲೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಏನಿತ್ತು ಆ ಭಾಗದಲ್ಲಿತ್ತು. ಯಾವಾಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂತ ಆಯ್ತು, ಆ ಜಾಗವನ್ನ ಖಾಲಿ ಮಾಡಿ 4 ವರ್ಷಗಳ ಹಿಂದೆ ಈ ಶಾಲೆಯನ್ನ ಇಲ್ಲಿ ಹಾಕಿದ್ದಾರೆ. ಸರಿಸುಮಾರು 100ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಶಾಲೆಯಿಂದ ಆಚೆ ಬರಬೇಕು, ಶಾಲೆಯಲ್ಲಿ ಇರಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಕಷ್ಟಕರ. ಯಾಕಂದ್ರೆ ಆ ಸ್ಮೆಲ್ ನಲ್ಲಿ ಅವರಿಗೆ ಓದಕ್ಕೂ ಕೂಡ ಆಗ್ತಾ ಇಲ್ಲ. ಸ್ಥಳೀಯರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈ 4 ವರ್ಷದ ಹಿಂದೆ ಆದಂತಹ ಶಾಲೆನ ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆ ಪಾಠ ಕೇಳಕ್ ಆಗುತ್ತಾ ಇಂತಹ ಪರಿಸ್ಥಿತಿಯಲ್ಲಿ? ಶಾನಾ ಕಷ್ಟ ಇದೆ ಮೇಡಮ್. ಇಲ್ಲೇ ಮಕ್ಕಳು ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ. ಅವರು ಎಲ್ಲ ಬಡವ್ರ ಮಕ್ಕಳೇ ಇರೋದಲ್ಲಿ. ಅವರು ಯಾರು ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ತು ಹೇಳಿ. BBMP ಅವ್ರು ಬರ್ತಾರೆ, ಏನೋ ಒಂದು ಅರ್ಧ ಗಂಟೆ ಬಂದು ನಿಂತ್ಕೊಂತಾರೆ. ಅವ್ರು ಏನೋ ಫೈನ್ ಹಾಕ್ತಾರೆ, ಹೋಗ್ತಾರೆ. ಅವ್ರ ಆಮೇಲೆ ಡ್ಯೂಟಿ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಇದೇ ಫಜಿತಿ ಇದೆ, ಬೆಳಗಿಂದ ಸಾಯಂಕಾಲ ಗಂಟ ಇದೇ ಫಜಿತಿ. ಇಲ್ಲೇ ಸೊಳ್ಳೆನು ವಾಸನೆ, ಒಳ್ಳೆ ವಾಸನೆ, ಜರಗಳು, ಡೆಂಗು, ಮಲೇರಿಯಾ ಎಲ್ಲ ಮಕ್ಳಿಗೆ ಆವಾಗ ಟ್ರೀಟ್ಮೆಂಟ್ ಪಾಪ ಅವ್ರು ಮಾಡ್ತಾರೆ. ಏನ್ ಮಾಡ್ರಿ ಏನು ಇಲ್ಲಿ ಯಾರು ಆಕ್ಷನ್ ತಗೊಂತಾ ಇಲ್ಲ ಮೇಡಮ್. ಇಲ್ಲಿ ಸರ್ಕಾರಿ ಶಾಲೆ ಬಡ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾಳಜಿ ಇಲ್ವೇನೋ. ಅದೇ ಒಂದು ಪ್ರತಿಷ್ಠಿತ ಶಾಲೆ ಹತ್ರ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಆದ್ರೆ ಬಡವರು ಅಂತ ಹೆಸರಿಗೆ ಮಾತ್ರ ಹೇಳುವಂತಹ ಸರ್ಕಾರ, ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇದರ ಫಾಲೋ ಅಪ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ಲಿಕ್ಕಿದೆ. ಅಂಟಿಲ್ ಇದ್ರ ಇಂಪ್ಯಾಕ್ಟ್ ಕೂಡ ಆಗ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಶಿಕ್ಷಣ ಇಲಾಖೆ
ಅಡಿಯಲ್ಲಿ ಬರುವಂತಹ ಒಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಕ್ಷಣನೂ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. ಅಷ್ಟು ಗಬ್ಬೆದ್ದು ನಾರ್ತಾ ಇರುವಂತದ್ದು. ಇದು ಚಿಕ್ಕಪೇಟೆಯಲ್ಲಿ ಇರುವಂತಹ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಪಕ್ಕದಲ್ಲೇ ಇರುವಂತಹ ಅವ್ಯವಸ್ಥೆ. ಶಾಲೆಯ ಕಾಂಪೌಂಡ್ ಅಂತ ನೋಡ್ದೇನು ಇಲ್ಲಿ ಗಲೀಜ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ತಲೆದಗ್ಗಿಸಲೇಬೇಕು. ಅಂತಹ ಒಂದು ಶಾಲೆ ಇದೆ, ಮಕ್ಕಳಿದೆ, ಇಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಕೂಡ ಇಲ್ಲ. ಮತ್ತೊಂದ್ ಕಡೆ GBI ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇಲ್ಲಿರುವಂತಹ ಶಾಲಾ ಆಡಳಿತ ಜೊತೆಗೆ ಪೋಷಕರು GBIಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ತುಂಬಾ ಸ್ವಚ್ಛತೆ ಇಲ್ಲ, ಮಕ್ಕಳಿಗೆ ಸಾಕಷ್ಟು ಇನ್ಫೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಮುಂಚೆ ಇದೇ ಒಂದು ಶಾಲೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಏನಿತ್ತು ಆ ಭಾಗದಲ್ಲಿತ್ತು. ಯಾವಾಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂತ ಆಯ್ತು, ಆ ಜಾಗವನ್ನ ಖಾಲಿ ಮಾಡಿ 4 ವರ್ಷಗಳ ಹಿಂದೆ ಈ ಶಾಲೆಯನ್ನ ಇಲ್ಲಿ ಹಾಕಿದ್ದಾರೆ. ಸರಿಸುಮಾರು 100ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಶಾಲೆಯಿಂದ ಆಚೆ ಬರಬೇಕು, ಶಾಲೆಯಲ್ಲಿ ಇರಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಕಷ್ಟಕರ. ಯಾಕಂದ್ರೆ ಆ ಸ್ಮೆಲ್ ನಲ್ಲಿ ಅವರಿಗೆ ಓದಕ್ಕೂ ಕೂಡ ಆಗ್ತಾ ಇಲ್ಲ. ಸ್ಥಳೀಯರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈ 4 ವರ್ಷದ ಹಿಂದೆ ಆದಂತಹ ಶಾಲೆನ ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆ ಪಾಠ ಕೇಳಕ್ ಆಗುತ್ತಾ ಇಂತಹ ಪರಿಸ್ಥಿತಿಯಲ್ಲಿ? ಶಾನ ಕಷ್ಟ ಇದೆ ಮೇಡಮ್. ಇಲ್ಲೇ ಮಕ್ಕಳು ಚಿಕ್ಕ ಸಣ್ಣ ಮಕ್ಕಳು ಇದಾರೆ, ಅವರು ಎಲ್ಲ ಬಡವ್ರ ಮಕ್ಕಳೇ ಇರೋದಲ್ಲಿ. ಅವರು ಯಾರು ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ತು ಹೇಳಿ. BBMP ಅವ್ರು ಬರ್ತಾರೆ, ಏನೋ ಒಂದು ಅರ್ಧ ಗಂಟೆ ಬಂದು ನಿಂತ್ಕೊಳ್ತಾರೆ, ಅವ್ರು ಏನೋ ಫೈನ್ ಹಾಕ್ತಾರೆ, ಹೋಗ್ತಾರೆ. ಅವ್ರ ಆಮೇಲೆ ಡ್ಯೂಟಿ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಇದೇ ಫಜಿತಿ ಇದೆ, ಬೆಳಗಿಂದ ಸಾಯಂಕಾಲ ಗಂಟ ಇದೇ ಫಜಿತಿ ಇಲ್ಲೇ. ಸೊಳ್ಳೆನು ವಾಸನೆ, ಒಳ್ಳೆ ವಾಸನೆ, ಜರಗಳು, ಡೆಂಗು, ಮಲೇರಿಯಾ ಎಲ್ಲ ಮಕ್ಳಿಗೆ ಆವಾಗ ಟ್ರೀಟ್ಮೆಂಟ್ ಪಾಪ ಅವ್ರು ಮಾಡ್ತಾರೆ. ಏನ್ ಮಾಡ್ರಿ ಏನು ಇಲ್ಲಿ ಯಾರು ಆಕ್ಷನ್ ತಗೊಂತಾ ಇಲ್ಲ ಮೇಡಮ್. ಇಲ್ಲಿ ಸರ್ಕಾರಿ ಶಾಲೆ ಬಡ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾಳಜಿ ಇಲ್ವೇನೋ? ಅದೇ ಒಂದು ಪ್ರತಿಷ್ಠಿತ ಶಾಲೆ ಹತ್ರ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಆದ್ರೆ ಬಡವರು ಅಂತ ಹೆಸರಿಗೆ ಮಾತ್ರ ಹೇಳುವಂತಹ ಸರ್ಕಾರ, ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇದರ ಫಾಲೋ ಅಪ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ಲಿಕ್ಕಿದೆ. ಅಂಟಿಲ್ ಇದ್ರ ಇಂಪ್ಯಾಕ್ಟ್ ಕೂಡ ಆಗ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಕ್ಷಣನೂ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. ಅಷ್ಟು ಗಬ್ಬೆದ್ದು ನಾರ್ತಾ ಇರುವಂತದ್ದು. ಇದು ಚಿಕ್ಕಪೇಟೆಯಲ್ಲಿ ಇರುವಂತಹ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಪಕ್ಕದಲ್ಲೇ ಇರುವಂತಹ ಅವ್ಯವಸ್ಥೆ. ಶಾಲೆಯ ಕಾಂಪೌಂಡ್ ಅಂತ ನೋಡ್ದೇನು ಇಲ್ಲಿ ಗಲೀಜ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ತಲೆದಗ್ಗಿಸಲೇಬೇಕು. ಅಂತಹ ಒಂದು ಶಾಲೆ ಇದೆ, ಮಕ್ಕಳಿದೆ, ಇಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನನೂ ಕೂಡ ಇಲ್ಲ. ಮತ್ತೊಂದ್ ಕಡೆ GBI ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇಲ್ಲಿರುವಂತಹ ಶಾಲಾ ಆಡಳಿತ ಜೊತೆಗೆ ಪೋಷಕರು GBIಗೆ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ತುಂಬಾ ಸ್ವಚ್ಛತೆ ಇಲ್ಲ, ಮಕ್ಕಳಿಗೆ ಸಾಕಷ್ಟು ಇನ್ಫೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಮುಂಚೆ ಇದೇ ಒಂದು ಶಾಲೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಏನಿತ್ತು ಆ ಭಾಗದಲ್ಲಿತ್ತು. ಯಾವಾಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂತ ಆಯ್ತು, ಆ ಜಾಗವನ್ನ ಖಾಲಿ ಮಾಡಿ 4 ವರ್ಷಗಳ ಹಿಂದೆ ಈ ಶಾಲೆಯನ್ನ ಇಲ್ಲಿ ಹಾಕಿದ್ದಾರೆ. ಸರಿಸುಮಾರು 100ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಶಾಲೆಯಿಂದ ಆಚೆ ಬರಬೇಕು, ಶಾಲೆಯಲ್ಲಿ ಇರಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಕಷ್ಟಕರ. ಯಾಕಂದ್ರೆ ಆ ಸ್ಮೆಲ್ ನಲ್ಲಿ ಅವರಿಗೆ ಓದಕ್ಕೂ ಕೂಡ ಆಗ್ತಾ ಇಲ್ಲ. ಸ್ಥಳೀಯರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈ 4 ವರ್ಷದ ಹಿಂದೆ ಆದಂತಹ ಶಾಲೆನ ಎಷ್ಟು ಮಕ್ಕಳಿದ್ದಾರೆ, ಅವ್ರಿಗೆ ಪಾಠ ಕೇಳಕ್ ಆಗುತ್ತಾ ಇಂತಹ ಪರಿಸ್ಥಿತಿಯಲ್ಲಿ? ಶಾನ ಕಷ್ಟ ಇದೆ ಮೇಡಮ್. ಇಲ್ಲೇ ಮಕ್ಕಳು ಚಿಕ್ಕ ಸಣ್ಣ ಮಕ್ಕಳು ಇದಾರೆ, ಅವರು ಎಲ್ಲ ಬಡವ್ರ ಮಕ್ಕಳೇ ಇರೋದಲ್ಲಿ. ಅವ್ರು ಯಾರು ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ತು ಹೇಳಿ. BBMP ಅವ್ರು ಬರ್ತಾರೆ, ಏನೋ ಒಂದು ಅರ್ಧ ಗಂಟೆ ಬಂದು ನಿಂತ್ಕೊಳ್ತಾರೆ, ಅವ್ರು ಏನೋ ಫೈನ್ ಹಾಕ್ತಾರೆ, ಹೋಗ್ತಾರೆ. ಅವ್ರ ಆಮೇಲೆ ಡ್ಯೂಟಿ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಇದೇ ಫಜಿತಿ ಇದೆ, ಬೆಳಗಿಂದ ಸಾಯಂಕಾಲ ಗಂಟ ಇದೇ ಫಜಿತಿ ಇಲ್ಲೇ. ಸೊಳ್ಳೆನು ವಾಸನೆ, ಒಳ್ಳೆ ವಾಸನೆ, ಜರಗಳು, ಡೆಂಗು, ಮಲೇರಿಯಾ ಎಲ್ಲ ಮಕ್ಳಿಗೆ ಆವಾಗ ಟ್ರೀಟ್ಮೆಂಟ್ ಪಾಪ ಅವ್ರು ಮಾಡ್ತಾರೆ. ಏನ್ ಮಾಡ್ರಿ ಏನು ಇಲ್ಲಿ ಯಾರು ಆಕ್ಷನ್ ತಗೊಂತಾ ಇಲ್ಲ ಮೇಡಮ್. ಇಲ್ಲಿ ಸರ್ಕಾರಿ ಶಾಲೆ ಬಡ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾಳಜಿ ಇಲ್ವೇನೋ? ಅದೇ ಒಂದು ಪ್ರತಿಷ್ಠಿತ ಶಾಲೆ ಹತ್ರ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಆದ್ರೆ ಬಡವರು ಅಂತ ಹೆಸರಿಗೆ ಮಾತ್ರ ಹೇಳುವಂತಹ ಸರ್ಕಾರ, ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಇದರ ಫಾಲೋ ಅಪ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ಲಿಕ್ಕಿದೆ. ಅಂಟಿಲ್ ಇದ್ರ ಇಂಪ್ಯಾಕ್ಟ್ ಕೂಡ ಆಗ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.